ಸಾಯಿನಾಥ, ನಿನ್ನ ದಯೆಯಿಂದ ನಾನು ಲಕ್ಷ್ಮಿ ಕ್ಯಾನ್ಸರ್ ಗುಣಪಡಿಸೋಕೆ ಒಂದು ದಾರಿ ಸಿಕ್ತು. ತುಂಬ ಥ್ಯಾಂಕ್ಸ್ ಅಪ್ಪ. ಅವತ್ತು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ವೆರಿ ಸಾರಿ. ಥ್ಯಾಂಕ್ ಯು. ಲಕ್ಷ್ಮಿ, ನಿಮ್ಮೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಕೇಳಿದ್ರೆ ಎಷ್ಟು ಖುಷಿ ಪಡ್ತೇವೆ ಗೊತ್ತಾ? ಏನ್ ಗೊತ್ತಾ? ಪ್ರಿಯಾ, ನೀನಾ? ಐ ಆಮ್ ಸೋ ಸಾರಿ. ನಾನು ಲಕ್ಷ್ಮಿ ಅಂತ ತಿಳ್ಕೊಂಡು ನಿನ್ನ ಪರವಾಗಿಲ್ಲ ರಾಘವ್. ಲಕ್ಷ್ಮಿ ಎಲ್ಲಿ? ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಓಕೆ. ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ. ಏನ್ ಮಿಸ್ಟರ್ ರಾಘವ್, ಇವತ್ತು ಆಫೀಸಿಂದ ಬೇಗ ಬಂದು ಸಭ್ಯ ಗೃಹಸ್ಥನ ಥರ ಕೂತ್ಬಿಟ್ಟಿದ್ದೀರಾ? ಶನಿವಾರ ಅನ್ನೋದು ಮರ್ತೋಯ್ತಾ? ಸದ್ಯ ಒಳ್ಳೇದಾಯ್ತು ಬಿಡಿ. ಲಕ್ಷ್ಮಿ, ನಿನಗೋಸ್ಕರ ನಾನು ಏನಾದರೂ ಮಾಡಲೇಬೇಕು, ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಕಣೆ. ಅದಕ್ಕೆ ಇವಾಗ ಒಂದು ದಾರಿ ಸಿಕ್ಕಿದೆ. ಏನ್ ದಾರಿ? ಹಣ ಮಾಡಕ್ಕೆ 1000 ದಾರಿ, ಅದರಲ್ಲಿ ನಮ್ದು ಒಂದು ದಾರಿ. ಅಲ್ಲ ಮಾರ್ರೆ, ಹಾಗಂತ ಯಾವ್ಯಾವುದೋ ದಾರಿಲಿ ಹೋಗಕ್ಕಾಗ್ತದ? ಇವತ್ತೇನೋ ಚಂದ ಮಾಡಿ ಖುಷಿಯಿಂದ ಚೆಕ್ಕಿಸ್ಕೊಂಡ್ಬಿಟ್ರಿ, ನಾಳೆ ಹೆಂಡತಿನ ಕರ್ಕೊಂಡ್ ಬರ್ತಾನಲ್ಲ ಅವಾಗ ಟ್ರೀಟ್ಮೆಂಟ್ ಅಂತ ಎಂತ ಮಾಡ್ತೀರಾ? ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಆ ಪೇನ್ ಕಿಲ್ಲರ್ ಮಾತ್ರ ಇದು ಕುಡಿ ಇಲ್ವಾ, ಅದನ್ನ ಕೊಟ್ರೆ ಆಯ್ತು. ಈಗ ಡಾಕ್ಟರ್ನ ಯಾಕೆ ಚೇಂಜ್ ಮಾಡಬೇಕು? ಈ ಡಾಕ್ಟ್ರೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ವಾ? ಇದಕ್ಕಿಂತ ಬೆಸ್ಟ್ ಟ್ರೀಟ್ಮೆಂಟ್ ಇಲ್ಲ ಅಂತ ಅವರೇ ಹೇಳಿದಾರಲ್ವಾ? ಈ ನಿನ್ನ ಡಾಕ್ಟರ್ ಏನು ಹೇಳಿದ್ದಾರೆ? ಕ್ಯಾನ್ಸರ್ನ ಗುಣಪಡಿಸೋಕ್ಕಾಗಲ್ಲ, ಸಾವನ್ನು ಮುಂದೂಡ್ಬೋದು ಅಂತ, ಅಷ್ಟೇ ತಾನೇ? ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಪ್ರಾಣ ಉಳಿಸೋದು, ಸಾವನ್ನ ಮುಂದೂಡೋದಲ್ಲ.